ಮೊಬೈಲ್ ಟಿವಿ ಸೇರಿ ಡಿಜಿಟಲ್ ಪರದೆಗೆ ಜನರು ಅಂಟಿಕೊಳ್ತಿದ್ದಾರೆ. ಇಂಥ ಹುಚ್ಚನ್ನ ಬಿಡಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಜಾರಿಗೊಳಿಸಿದಂತ ನಿಯಮ ಇಡೀ ಗ್ರಾಮದಲ್ಲಿ ಬದಲಾವಣೆಯ ಗಾಳಿ ಬೀಸುವಂತೆ ಮಾಡಿದೆ. ಸಂಜೆ 7 ಗಂಟೆ ಆಗ್ತಿದ್ದಂತೆ ಸದ್ದು ಮಾಡುತ್ತೆ ಸೈರನ್. ಬೆಳಗಾವಿ ಹಲಗ ಗ್ರಾಮದಲ್ಲಿ ಡಿಜಿಟಲ್ ಲಾಕ್ಡೌನ್. ಬೆಳಗಾವಿ ಜಿಲ್ಲೆ ಹಲಗ ಗ್ರಾಮ ವಿನೂತನ ಪ್ರಯೋಗಕ್ಕೆ ಸಾಕ್ಷಿಯಾಗಿದೆ. ಪುಟ್ಟ ಮಕ್ಕಳ ವಿದ್ಯಾಭ್ಯಾಸ, ಗ್ರಾಮಸ್ಥರಲ್ಲಿ ಬಾಂಧವ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಕ್ರಮ ಸಖತ್ ಸದ್ದು ಮಾಡ್ತಿದೆ. ಮಕ್ಕಳ ಕೈಯಲ್ಲಿರುವಂತಹ ಮೊಬೈಲ್ ಗೀಳನ್ನ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ತಾಲೂಕಿನ ಹಲಗ ಗ್ರಾಮ ಪಂಚಾಯಿತಿ ಒಂದು ವಿನೂತನ ಮಾದರಿ ಕೆಲಸಕ್ಕೆ ಮುಂದಾಗಿರುವಂತದ್ದು. 2 ಗಂಟೆಗಳ ಕಾಲ ಯಾವುದೇ ಕಾರಣಕ್ಕೂ ಮೊಬೈಲ್ ಇರಬಾರದು, ಜೊತೆಗೆ ಟಿವಿಯನ್ನ ಬಳಕೆ ಮಾಡಬಾರದು ಅನ್ನೋ ಒಂದು ಪತ್ರವನ್ನ ಹೊರಡಿಸುವಂತದ್ದು, ಸೈರನ್ ಅನ್ನ ಕೂಡ ಮಾಡಿರುವಂತದ್ದು. ಸಾಮಾನ್ಯವಾಗಿ ಸಂಜೆಯಾದ್ರೆ ಸಾಕು, ಜನರು ಸೀರಿಯಲ್ ನೋಡೋದ್ರಲ್ಲಿ ಬ್ಯುಸಿ ಆಗ್ತಾರೆ. ಮಹಿಳೆಯರು, ಪುಟ್ಟ ಮಕ್ಕಳಿಗೆ ಮೊಬೈಲ್ ಗೀಳು ಹೆಚ್ಚಾಗ್ತಿದೆ. ಕೈಗೆ ಮೊಬೈಲ್ ಕೊಡದಿದ್ರೆ ಊಟ ಮಾಡಲ್ಲ ಅನ್ನೋ ಮಕ್ಕಳ ಸಂಖ್ಯೆಯೂ ಹೆಚ್ಚಿದೆ. ಹೊರ ಪ್ರಪಂಚದ ಅರಿವಿಲ್ಲದಂತೆ ಮೊಬೈಲ್ನಲ್ಲಿ ಮುಳುಗುವ ಸ್ಥಿತಿ ಬೆಳಗಾವಿ ತಾಲೂಕಿನ ಹಲಗ ಗ್ರಾಮದಲ್ಲಿಲ್ಲ. ಸಂಜೆ 7 ಗಂಟೆಗೆ ಸೈರನ್ ಮೊಳಗ್ತಿದ್ದಂತೆ ಆಟ ಆಡೋದನ್ನ ಬಿಡುವ ಮಕ್ಕಳು ಪುಸ್ತಕ ಹಿಡಿದು ಕೂರ್ತಾರೆ. ಟಿವಿ ಬಂದ್ ಮಾಡೋ ಗ್ರಾಮಸ್ಥರು ಪರಸ್ಪರ ಕುಶಲೋಪರಿ ವಿಚಾರಿಸೋಕೆ ರೆಡಿ ಆಗ್ತಾರೆ. ಸಾರ್ವಜನಿಕರಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಹೆಚ್ಚಿಸಬೇಕಿದೆ. ಹೀಗಾಗಿ ಡಿಜಿಟಲ್ ಪರದೆ ವ್ಯಾಮೋಹ ಕಳಚುವತ್ತ ಹಲಗ ಗ್ರಾಮಸ್ಥರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಪ್ರತಿನಿತ್ಯ 2 ತಾಸು ಮೊಬೈಲ್ನಿಂದ ಅಂತರ ಕಾಯ್ದುಕೊಂಡು ಪುಸ್ತಕ ಓದು, ಮನೆಪಾಠ, ಪರೀಕ್ಷಾ ಸಿದ್ಧತೆಗೆ ಸಮಯ ಮೀಸಲಿಡ್ತಾರೆ. ಅಲ್ಲದೆ ಕುಟುಂಬದ ಸದಸ್ಯರು ಪರಸ್ಪರ ಮಾತುಕತೆ, ಹಿರಿಯರು ತಮ್ಮ ಅನುಭವವನ್ನ ಮಕ್ಕಳೊಂದಿಗೆ ಹಂಚಿಕೊಳ್ಳುವುದು, ಕತೆ, ಕವನ, ಪ್ರಾರ್ಥನೆಗಳಲ್ಲಿ ಕಳೆದು ಹೋಗುವ ಸದುದ್ದೇಶವನ್ನ ಇಟ್ಟುಕೊಂಡು ತಮಗೆ ತಾವೇ ನಿಯಮವನ್ನ ಹಾಕಿಕೊಂಡಿದ್ದಾರೆ. ಟಿವಿ ಮತ್ತು ಮೊಬೈಲ್ದ ಎಲ್ಲ ರೂಢಿ ಆಗೈತೆ. ಆ ಮೊಬೈಲ್ ಮತ್ತು ಟಿವಿ ಸಂಬಂಧ ಅಭ್ಯಾಸ ಆಗತ್ತೆ ಯಾರದ ಆ ಸಂಬಂಧ ಇದು ರೂಢಿ. ಇದು 2 ತಾಸು ಕಂಪಲ್ಸರಿ ಅಭ್ಯಾಸ ಮಾಡಿದಂದ್ರ ಅವ್ರಿಗೆ ಅಭ್ಯಾಸದ ರೂಢಿ ಆಗ್ತೈತೆ ಅನ್ಕ ಇದು ಕಲ್ಪನಾ ನಮ್ದು ಗ್ರಾಮ ಪಂಚಾಯತ್ ಮೆಂಬರ್ಗೆ ಎಲ್ಲರಿಗೂ ಬಂದಿತ್ತು. ಒಟ್ನಲ್ಲಿ ಹಲಗ ಗ್ರಾಮಸ್ಥರ ವಿನೂತನ ಯೋಜನೆ ಗ್ರಾಮದಲ್ಲಿ ಹೊಸ ಬದಲಾವಣೆ ಮೂಡಿಸುತ್ತಿದೆ. ಗ್ರಾಮ ಪಂಚಾಯಿತಿ ಕ್ರಮಕ್ಕೆ ಗ್ರಾಮಸ್ಥರು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆ. ಆ ಮೂಲಕ ಬದಲಾವಣೆಗೆ ಒಗ್ಗಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಮೈಲಾರಿ ಪಟ್ಟತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮೊಬೈಲ್ ಟಿವಿ ಸೇರಿ ಡಿಜಿಟಲ್ ಪರದೆಗೆ ಜನರು ಅಂಟಿಕೊಳ್ತಿದ್ದಾರೆ. ಇಂಥ ಹುಚ್ಚನ್ನ ಬಿಡಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಜಾರಿಗೊಳಿಸಿದಂತ ನಿಯಮ ಇಡೀ ಗ್ರಾಮದಲ್ಲಿ ಬದಲಾವಣೆಯ ಗಾಳಿ ಬೀಸುವಂತೆ ಮಾಡಿದೆ. ಸಂಜೆ 7 ಗಂಟೆ ಆಗ್ತಿದ್ದಂತೆ ಸದ್ದು ಮಾಡುತ್ತೆ ಸೈರನ್. ಬೆಳಗಾವಿ ಹಲಗ ಗ್ರಾಮದಲ್ಲಿ ಡಿಜಿಟಲ್ ಲಾಕ್ಡೌನ್. ಬೆಳಗಾವಿ ಜಿಲ್ಲೆ ಹಲಗ ಗ್ರಾಮ ವಿನೂತನ ಪ್ರಯೋಗಕ್ಕೆ ಸಾಕ್ಷಿಯಾಗಿದೆ. ಪುಟ್ಟ ಮಕ್ಕಳ ವಿದ್ಯಾಭ್ಯಾಸ, ಗ್ರಾಮಸ್ಥರಲ್ಲಿ ಬಾಂಧವ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಕ್ರಮ ಸಖತ್ ಸದ್ದು ಮಾಡ್ತಿದೆ. ಮಕ್ಕಳ ಕೈಯಲ್ಲಿರುವಂತಹ ಮೊಬೈಲ್ ಗೀಳನ್ನ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ತಾಲೂಕಿನ ಹಲಗ ಗ್ರಾಮ ಪಂಚಾಯಿತಿ ಒಂದು ವಿನೂತನ ಮಾದರಿ ಕೆಲಸಕ್ಕೆ ಮುಂದಾಗಿರುವಂತದ್ದು. 2 ಗಂಟೆಗಳ ಕಾಲ ಯಾವುದೇ ಕಾರಣಕ್ಕೂ ಮೊಬೈಲ್ ಇರಬಾರದು, ಜೊತೆಗೆ ಟಿವಿಯನ್ನ ಬಳಕೆ ಮಾಡಬಾರದು ಅನ್ನೋ ಒಂದು ಪತ್ರವನ್ನ ಹೊರಡಿಸುವಂತದ್ದು, ಸೈರನ್ ಅನ್ನ ಕೂಡ ಮಾಡಿರುವಂತದ್ದು. ಸಾಮಾನ್ಯವಾಗಿ ಸಂಜೆಯಾದ್ರೆ ಸಾಕು, ಜನರು ಸೀರಿಯಲ್ ನೋಡೋದ್ರಲ್ಲಿ ಬ್ಯುಸಿ ಆಗ್ತಾರೆ. ಮಹಿಳೆಯರು, ಪುಟ್ಟ ಮಕ್ಕಳಿಗೆ ಮೊಬೈಲ್ ಗೀಳು ಹೆಚ್ಚಾಗ್ತಿದೆ. ಕೈಗೆ ಮೊಬೈಲ್ ಕೊಡದಿದ್ರೆ ಊಟ ಮಾಡಲ್ಲ ಅನ್ನೋ ಮಕ್ಕಳ ಸಂಖ್ಯೆಯೂ ಹೆಚ್ಚಿದೆ. ಹೊರ ಪ್ರಪಂಚದ ಅರಿವಿಲ್ಲದಂತೆ ಮೊಬೈಲ್ನಲ್ಲಿ ಮುಳುಗುವ ಸ್ಥಿತಿ ಬೆಳಗಾವಿ ತಾಲೂಕಿನ ಹಲಗ ಗ್ರಾಮದಲ್ಲಿಲ್ಲ. ಸಂಜೆ 7 ಗಂಟೆಗೆ ಸೈರನ್ ಮೊಳಗ್ತಿದ್ದಂತೆ ಆಟ ಆಡೋದನ್ನ ಬಿಡುವ ಮಕ್ಕಳು ಪುಸ್ತಕ ಹಿಡಿದು ಕೂರ್ತಾರೆ. ಟಿವಿ ಬಂದ್ ಮಾಡೋ ಗ್ರಾಮಸ್ಥರು ಪರಸ್ಪರ ಕುಶಲೋಪರಿ ವಿಚಾರಿಸೋಕೆ ರೆಡಿ ಆಗ್ತಾರೆ.
ಸಾರ್ವಜನಿಕರಲ್ಲಿ ಸಾಮಾಜಿಕ ಮೌಲ್ಯಗಳನ್ನ ಹೆಚ್ಚಿಸಬೇಕಿದೆ. ಹೀಗಾಗಿ ಡಿಜಿಟಲ್ ಪರದೆ ವ್ಯಾಮೋಹ ಕಳಚುವತ್ತ ಹಲಗ ಗ್ರಾಮಸ್ಥರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಪ್ರತಿನಿತ್ಯ 2 ತಾಸು ಮೊಬೈಲ್ನಿಂದ ಅಂತರ ಕಾಯ್ದುಕೊಂಡು ಪುಸ್ತಕ ಓದು, ಮನೆಪಾಠ, ಪರೀಕ್ಷಾ ಸಿದ್ಧತೆಗೆ ಸಮಯ ಮೀಸಲಿಡ್ತಾರೆ. ಅಲ್ಲದೆ ಕುಟುಂಬದ ಸದಸ್ಯರು ಪರಸ್ಪರ ಮಾತುಕತೆ, ಹಿರಿಯರು ತಮ್ಮ ಅನುಭವವನ್ನ ಮಕ್ಕಳೊಂದಿಗೆ ಹಂಚಿಕೊಳ್ಳುವುದು, ಕತೆ, ಕವನ, ಪ್ರಾರ್ಥನೆಗಳಲ್ಲಿ ಕಳೆದು ಹೋಗುವ ಸದುದ್ದೇಶವನ್ನ ಇಟ್ಟುಕೊಂಡು ತಮಗೆ ತಾವೇ ನಿಯಮವನ್ನ ಹಾಕಿಕೊಂಡಿದ್ದಾರೆ. ಟಿವಿ ಮತ್ತು ಮೊಬೈಲ್ದ ಎಲ್ಲ ರೂಢಿ ಆಗೈತೆ. ಆ ಮೊಬೈಲ್ ಮತ್ತು ಟಿವಿ ಸಂಬಂಧ ಅಭ್ಯಾಸ ಆಗಾಕತ್ತ ಯಾರದ ಆ ಸಂಬಂಧ ಇದು ರೂಢಿ 2 ತಾಸು ಕಂಪಲ್ಸರಿ ಅಭ್ಯಾಸ ಮಾಡಿದಂದ್ರ ಅವ್ರಿಗೆ ಅಭ್ಯಾಸದ ರೂಢಿ ಆಗ್ತೈತೆ ಅನ್ಕ ಇದು ಕಲ್ಪನಾ ನಮ್ದು ಗ್ರಾಮ ಪಂಚಾಯತ್ ಮೆಂಬರ್ಗೆ ಎಲ್ಲರಿಗೂ ಬಂದಿತ್ತು. ಒಟ್ನಲ್ಲಿ ಹಲಗ ಗ್ರಾಮಸ್ಥರ ವಿನೂತನ ಯೋಜನೆ ಗ್ರಾಮದಲ್ಲಿ ಹೊಸ ಬದಲಾವಣೆ ಮೂಡಿಸುತ್ತಿದೆ. ಗ್ರಾಮ ಪಂಚಾಯಿತಿ ಕ್ರಮಕ್ಕೆ ಗ್ರಾಮಸ್ಥರು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆ. ಆ ಮೂಲಕ ಬದಲಾವಣೆಗೆ ಒಗ್ಗಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಮೈಲಾರಿ ಪಟ್ಟತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಾದರಿ ಕೆಲಸಕ್ಕೆ ಮುಂದಾಗಿರುವಂತದ್ದು 2 ಗಂಟೆಗಳ ಕಾಲ ಯಾವುದೇ ಕಾರಣಕ್ಕೂ ಮೊಬೈಲ್ ಇರಬಾರ್ದು, ಜೊತೆಗೆ ಟಿವಿಯನ್ನ ಬಳಕೆ ಮಾಡಬಾರ್ದು ಅನ್ನೋ ಒಂದು ಪತ್ರವನ್ನ ಹೊರಡಿಸುವಂತದ್ದು, ಸೈರನ್ ಅನ್ನ ಕೂಡ ಮಾಡಿರುವಂತದ್ದು. ಸಾಮಾನ್ಯವಾಗಿ ಸಂಜೆಯಾದ್ರೆ ಸಾಕು, ಜನರು ಸೀರಿಯಲ್ ನೋಡೋದ್ರಲ್ಲಿ ಬ್ಯುಸಿ ಆಗ್ತಾರೆ. ಮಹಿಳೆಯರು, ಪುಟ್ಟ ಮಕ್ಕಳಿಗೆ ಮೊಬೈಲ್ ಗೀಳು ಹೆಚ್ಚಾಗ್ತಿದೆ. ಕೈಗೆ ಮೊಬೈಲ್ ಕೊಡದಿದ್ರೆ ಊಟ ಮಾಡಲ್ಲ ಅನ್ನೋ ಮಕ್ಕಳ ಸಂಖ್ಯೆಯೂ ಹೆಚ್ಚಿದೆ. ಹೊರಪ್ರಪಂಚದ ಅರಿವಿಲ್ಲದಂತೆ ಮೊಬೈಲ್ನಲ್ಲಿ ಮುಳುಗುವ ಸ್ಥಿತಿ ಬೆಳಗಾವಿ ತಾಲೂಕಿನ ಹಲಗ ಗ್ರಾಮದಲ್ಲಿಲ್ಲ. ಸಂಜೆ 7 ಗಂಟೆಗೆ ಸೈರನ್ ಮೊಳಗ್ತಿದ್ದಂತೆ ಆಟ ಆಡೋದನ್ನ ಬಿಡುವ ಮಕ್ಕಳು ಪುಸ್ತಕ ಹಿಡಿದು ಕೂರ್ತಾರೆ. ಟಿವಿ ಬಂದ್ ಮಾಡೋ ಗ್ರಾಮಸ್ಥರು ಪರಸ್ಪರ ಕುಶಲೋಪರಿ ವಿಚಾರಿಸೋಕೆ ರೆಡಿ ಆಗ್ತಾರೆ. ಸಾರ್ವಜನಿಕರಲ್ಲಿ ಸಾಮಾಜಿಕ ಮೌಲ್ಯಗಳನ್ನ ಹೆಚ್ಚಿಸಬೇಕಿದೆ. ಹೀಗಾಗಿ ಡಿಜಿಟಲ್ ಪರದೆ ವ್ಯಾಮೋಹ ಕಳಚುವತ್ತ ಹಲಗ ಗ್ರಾಮಸ್ಥರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಪ್ರತಿನಿತ್ಯ 2 ತಾಸು ಮೊಬೈಲ್ನಿಂದ ಅಂತರ ಕಾಯ್ದುಕೊಂಡು ಪುಸ್ತಕ ಓದು, ಮನೆಪಾಠ, ಪರೀಕ್ಷಾ ಸಿದ್ಧತೆಗೆ ಸಮಯ ಮೀಸಲಿಡ್ತಾರೆ. ಅಲ್ಲದೆ ಕುಟುಂಬದ ಸದಸ್ಯರು ಪರಸ್ಪರ ಮಾತುಕತೆ, ಹಿರಿಯರು ತಮ್ಮ ಅನುಭವವನ್ನ ಮಕ್ಕಳೊಂದಿಗೆ ಹಂಚಿಕೊಳ್ಳುವುದು, ಕತೆ, ಕವನ, ಪ್ರಾರ್ಥನೆಗಳಲ್ಲಿ ಕಳೆದು ಹೋಗುವ ಸದುದ್ದೇಶವನ್ನ ಇಟ್ಟುಕೊಂಡು ತಮಗೆ ತಾವೇ ನಿಯಮವನ್ನ ಹಾಕಿಕೊಂಡಿದ್ದಾರೆ. ಟಿವಿ ಮತ್ತು ಮೊಬೈಲ್ದ ಎಲ್ಲ ರೂಢಿ ಆಗೈತೆ. ಆ ಮೊಬೈಲ್ ಮತ್ತು ಟಿವಿ ಸಂಬಂಧ ಅಭ್ಯಾಸ ಆಗಾಕತ್ತ ಯಾರದ ಆ ಸಂಬಂಧ ಇದು ರೂಢಿ 2 ತಾಸು ಕಂಪಲ್ಸರಿ ಅಭ್ಯಾಸ ಮಾಡಿದಂದ್ರ ಅವ್ರಿಗೆ ಅಭ್ಯಾಸದ ರೂಢಿ ಆಗ್ತೈತೆ ಅನ್ಕ ಇದು ಕಲ್ಪನಾ ನಮ್ದು ಗ್ರಾಮ ಪಂಚಾಯತ್ ಮೆಂಬರ್ಗೆ ಎಲ್ಲರಿಗೂ ಬಂದಿತ್ತು. ಒಟ್ನಲ್ಲಿ ಹಲಗ ಗ್ರಾಮಸ್ಥರ ವಿನೂತನ ಯೋಜನೆ ಗ್ರಾಮದಲ್ಲಿ ಹೊಸ ಬದಲಾವಣೆ ಮೂಡಿಸುತ್ತಿದೆ. ಗ್ರಾಮ ಪಂಚಾಯಿತಿ ಕ್ರಮಕ್ಕೆ ಗ್ರಾಮಸ್ಥರು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆ. ಆ ಮೂಲಕ ಬದಲಾವಣೆಗೆ ಒಗ್ಗಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಮೈಲಾರಿ ಪಟ್ಟತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.